ಇನ್ನು ಮೂಡ ಹಗರಣ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ತನಿಖೆ ಚುರುಕುಗೊಳ್ತಾ ಇದೆ. ಈ ಎಫ್ಐಆರ್ನ ಬೆನ್ನಲ್ಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡ್ತಾ ಇರೋದು. ಎಲ್ಲಿ? ಮೈಸೂರಿನ ಕೆಸರೆ ಗ್ರಾಮ. ಎಲ್ಲಿ 3 ಎಕರೆ 16 ಗುಂಟೆ ಜಮೀನಿತ್ತಲ್ಲ, ಅಲ್ಲಿ ಕರ್ಕೊಂಡು ಬಂದಿದ್ದಾರೆ ದೂರುದಾರರನ್ನ. ಸ್ನೇಹಮಯಿ ಕೃಷ್ಣ ಅವರು ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಅವರನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಿಸ್ತಾ ಇರೋದು. ದೂರುದಾರರಿಂದ ಸೈಟ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ದೂರುದಾರರ ವಿಚಾರಣೆಯಾಯಿತು. ಡಿವೈಎಸ್ಪಿ ಮಾಲತೇಶ್ ಇವರ ನೇತೃತ್ವದಲ್ಲಿ ಕೃಷ್ಣ ಅವರ ವಿಚಾರಣೆ ಆಗ್ತಾ ಇರಬಹುದು. ಲೋಕಾಯುಕ್ತ ಆಗ್ಲೇ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಹಿನ್ನೆಲೆಯಲ್ಲಿ ಆಗಮಿಸಿದ್ದು. ಬಂದು ಅವರಿಂದ ಹೇಳಿಕೆಯನ್ನು ಪಡ್ಕೊಂಡು ಆ ಸೈಟ್ ಇರೋ ಜಾಗಕ್ಕೆ ಹೋಗಿದ್ದಾರೆ. ಸೈಟ್ ಇರೋ ಜಾಗಕ್ಕೆ ಹೋಗಿ ಅವ್ರು ಕೊಟ್ಟಿರೋ ಹೇಳಿಕೆ ಏನು ಎತ್ತ ಅಂತೇಳಿ ಆನ್ ದ ಸ್ಪಾಟ್ ಕಣ್ಣಿಗೆ ಕಟ್ಟಿದಂತೆ ತನಿಖೆಯನ್ನು ಮಾಡ್ತಾ ಇರೋದಿದು. ಮತ್ತೊಂದು ಕಡೆ ಮೂಡ ಹಗರಣ ಸಂಬಂಧ ಲೋಕಾಯುಕ್ತ ತನಿಖೆ ಚುರುಕುಗೊಳ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಪ್ರಾಥಮಿಕ ಹಂತದಲ್ಲಿ ಕೆಸರೆ ಗ್ರಾಮದ ಜಮೀನನ್ನು ಸರ್ವೆ ಮಾಡೋದಕ್ಕೂ ಮುಂದಾಗ್ತಾ ಇರೋದು. ಅಳತೆ 3 ಎಕರೆ 16 ಗುಂಟೆ ಜಮೀನು ಇದೆಯಲ್ಲ, ಅದರ ಸರ್ವೆಗೆ ಮುಂದಾಗ್ತಾ ಇದೆ. ಆಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಈ ಬದಲೈ ನಿವೇಶನ ಕೊಟ್ಟಿರೋದು 14 ಸೈಟು, ವಿಜಯನಗರ 3rd ಸ್ಟೇಜು ಮತ್ತು 4th ಸ್ಟೇಜು. ಅಲ್ಲಿಗೋಗಿ ಸೈಟನ್ನು ಪರಿಶೀಲನೆ ಮಾಡ್ತಾರೆ. ಸಿಎಂ ಕುಟುಂಬಕ್ಕೆ ಸೈಟ್ ಅಲರ್ಟ್ ಆಗಿದ್ದ ವಿಜಯನಗರ 3rd ಸ್ಟೇಜ್ ಮತ್ತು 4th ಸ್ಟೇಜ್ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಇನ್ನು ಇದ್ರ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ನಮ್ಮ ಮೈಸೂರು ಪ್ರತಿನಿಧಿ ರಂಗಸ್ವಾಮಿ ಎಂ ಮಾದಾಪುರ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲಾಗಿದ್ದ ಲೋಕಾಯುಕ್ತ ಪ್ರಕರಣದ ತನಿಖೆ ಪ್ರಾರಂಭ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಪ್ರಾಥಮಿಕವಾಗಿ ಸ್ಥಳ ಮಹಜರು ಅಥವಾ ತನಿಖಾ ಪ್ರಕ್ರಿಯೆ ಶುರುವಾದಂತಿದೆ. ಅದೇ ಇವತ್ತು ವಿಚಾರಣೆಗೆ ಬರೋಕ್ಕೆ ಹೇಳಿದ್ರು. ನನಗೆ ನೋಟಿಸನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಲೋಕಾಯುಕ್ತ ಕಚೇರಿಗೆ ಬಂದಿದ್ದೆ. ಆವಾಗ ಮಹಜರು ಮಾಡೋದಕ್ಕೆ ಹೋಗೋಣ ಅಂತೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಜೊತೆಗೆ ಒಂದು ಭೂಮಾಪನ ಇಲಾಖೆ ಅಧಿಕಾರಿಗಳು ಮತ್ತು ಮೂಡ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಒಂದು ಮಹಜರನ್ನು ಮಾಡ್ತಾಯಿದ್ವಿ. ಏನು ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಮತ್ತು ಸರ್ವೆ ನಂಬರ್ 462ರಲ್ಲಿ 37 ಗುಂಟೆ ಏನು ಆರೋಪಕ್ಕೆ ಪೂರಕವಾದ ಸ್ಥಳ ಇದೆ. ಸೊ ಅದರ ಮಹಜರ ನಡೀತಾ ಇದೆ. ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಗೊಂದಲಗಳಿದೆಯಾ ಸರ್? ಏನು ಗೊಂದಲ ಅಲ್ಲ ಸರ್. ದಾಖಲಾತಿಗಳೆಲ್ಲ ದಾಖಲಾತಿಗಳಿದೆ. ಅದೆಲ್ಲ ದಾಖಲಾತಿ ಕೊಟ್ಟು ನಾವು ಆರೋಪ ಮಾಡಿರೋದು. ಅದಕ್ಕೆ ಪೂರಕವಾಗಿ ಇಲ್ಲಿ ಮಹಜರ ಮಾಡೋಕ್ಕೆ ಬಂದಿದ್ದಾರೆ ಅಷ್ಟು. ಜಮೀನಿನ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರಶ್ನೆಗಳಿಲ್ಲ? ಇಲ್ಲ, ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿದೆ. 464 ಏನು ಸಿದ್ದರಾಮಯ್ಯ ಬಾಂಬೆದರಿಗೆ ಮಾರಾಟ ಮಾಡಿದರೆ ಆ ಜಮೀನಿನ ಮಾಲೀಕರು ದೇವರಾಜ್ ಅಂತೇಳಿ ಇವ್ರು ತೋರಿಸ್ಕೊಂಡಿದ್ದಾರೆ. ಆದರೆ ಮೂಲ ಮಾಲೀಕರು ಮೈಲಾರಯ್ಯನ ಕುಟುಂಬದವರು. ಇದು ಅದೇ ಒಂದು ಮೂಲ. ಇಲ್ಲಿ ಏನು ಸಿದ್ದರಾಮಯ್ಯ ಖರೀದಿ ಮಾಡ್ತದೆ ಜಮೀನು, ಸೊ ಮೂಲ ಮಾಲೀಕರಂತ ಖರೀದಿ ಮಾಡಿದೆ. ಸೊ ಬೇರೆ ಒಬ್ಬ ವ್ಯಕ್ತಿನ ಮಾಲೀಕ ಅಂತೇಳಿ ಇವರು ದಾಖಲೆ ಸೃಷ್ಟಿ ಮಾಡಿ ಅವರಿಂದ ಖರೀದಿ ಮಾಡೋದೇ ನನ್ನ ಮೂಲ ಆರೋಪ. ಅಂದರೆ ಸ್ಥಳ ಮಹಜೂರಿಗೂ ಆ ಆರೋಪಕ್ಕೂ ಏನು ಕನೆಕ್ಷನ್ ಇದೆ ಸರ್? ಇಲ್ಲಿ ಎಲ್ಲ ಆರೋಪಕ್ಕೂ ಇಲ್ಲಿ ಸಂಬಂಧ ಇದೆ. ಯಾಕೆಂತ ಹೇಳಿದ್ರೆ ಅವರು ಏನು ನಮ್ಮ ಜಮೀನಿನಲ್ಲಿ ಅಂದರೆ ದೇವನೂರು 3ನೇ ಹಂತದಲ್ಲಿ ಸೊ ನಿವೇಶನ ಇರಲಿಲ್ಲ, ಬಾಕಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ವಿಜಯನಗರದಲ್ಲಿ ನಿವೇಶನ ಪಡ್ಕೊಂಡಿದ್ದೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ತಗೋಂಥದ್ದು. ಆದರೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಸಾಕಷ್ಟು ನಿವೇಶನ ಖಾಲಿ ಇರೋಂಥದ್ದು. ಮತ್ತು ಇನ್ನೊಂದೇನೆಂದರೆ ನಾವು ಖರೀದಿ ಮಾಡೋಕ್ಕೆ ಕೃಷಿ ಭೂಮಿ ಅಂತ ಇತ್ತು ಅಂತೇಳಿ ಅವ್ರು ಇದು ಮಾಡಿದ್ದಾರೆ. ಆದರೆ ಇಲ್ಲಿ ಬಂದು ನೋಡಿದಾಗ ಪಾರ್ಕ್ ಮಾಡಿರೋಂಥದ್ದು, ಪಾರ್ಕ್ ಗೋಡೆಗಳು, ಗ್ರಿಲ್ಗಳು ಇಲ್ಲೆಲ್ಲ ಕಾಣ್ತದೆ ಸ್ಪಷ್ಟವಾಗಿ. ಸೊ ಇವೆಲ್ಲ ಇದ್ದಾಗ ಹೆಂಗೆ ಅವರು ಕೃಷಿ ಭೂಮಿ ಅಂತೇಳಿ ಕ್ರಯಪತ್ರ ನೋಂದಣಿ ಮಾಡಿಕೊಂಡ್ರು, ದಾನಪತ್ರ ನೋಂದಣಿ ಮಾಡಿಕೊಂಡ್ರು, ತಹಸೀಲ್ದಾರ್ ಕಚೇರಿ ಹೇಗೆ ಖಾತೆಯನ್ನು ಮಾಡಿದ್ರು. ಇದೆಲ್ಲದಕ್ಕೂ ಪೂರಕವಾಗಿ ಸ್ಥಳ ಮಹಜರು ಮಹತ್ವದ ಸಾಕ್ಷಿಯಾಗಿದೆ. ಸ್ಥಳ ಮಹಜರು ಪಾರದರ್ಶಕವಾಗಿ ನಡೀತಿದೆ ಸರ್? ನಡೀತಾ ಇದೆ ಸರ್. ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಬಂದು ಸೊ ಎಲ್ಲನೂ ಕೂಡ ವಿಡಿಯೋ ಚಿತ್ರೀಕರಣ ಅದೆಲ್ಲ ವೈಜ್ಞಾನಿಕವಾಗಿ ಎಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸರ್. ಬಹಳ ಮುಖ್ಯವಾಗಿ ಈ ವಿವಾದ ಸೃಷ್ಟಿಯಾದ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ನನಗೆ ಕೊಟ್ಟಿದ್ದ ಆಲ್ಟರ್ನೇಟ್ ಸೈಟ್ಗಳನ್ನು ವಾಪಸ್ ತಗೊಳ್ಳಿ ಅಂತ ಪತ್ರ ಬರೆದಿದ್ದಾರೆ. ಅದೇ ಸರ್, ಅವರು ಏನು ಆರೋಪ ಮಾಡಿದ್ರೆ ನಿಜ ಅಂತೇಳಿ ಅವರೇ ಸ್ವತಃ ಒಪ್ಕೊಂಡು ಈ ನಿವೇಶನ ಕೊಟ್ಟಿರತಕ್ಕಂಥದ್ದು. ಸೊ ಇವತ್ತಿನವರೆಗೂ ಏನು ಕಳೆದ 3 ತಿಂಗಳಿಂದ ಸಿದ್ದರಾಮಯ್ಯ ರಾಜ್ಯ ಜನತೆಗೆ ಸುಳ್ಳು ಹೇಳ್ತಿದ್ರು. ಅದು ಇವತ್ತು ಸಾಬೀತಾಗಿದೆ. ಸ್ನೇಹಮಯಿ ಕೃಷ್ಣನ ಆರೋಪ ಸುಳ್ಳು ಅಂತಿದ್ರು, ಅದು ಇಲ್ಲ, ಸುಳ್ಳಲ್ಲ, ನಿಜ ಅಂತೇಳಿ ಗೊತ್ತಾಗಿದೆ. ಇದಿಷ್ಟು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.